ವೀರಣ್ಣ ಅವರೇ, ಅಮ್ಮ. ಕಾಫಿ ಕುಡಿದ್ರಾ? ಅಮ್ಮ ಕುಡಿತಾ ಇದ್ದೀನಮ್ಮ. ನೀವು ಕೇಳೋ ಗೀತಾ ಅನ್ನೋ ಪೇಷಂಟು ಡಿಸ್ಚಾರ್ಜ್ ಆಗಿದ್ದಾರೆ. ಅದು ಸರಿಮ್ಮ, ಗೀತಾ ಅನ್ನೋರ್ಗೆ ಏನಾಗಿತ್ತಮ್ಮ? ಅವ್ರನ್ನ ಯಾಕಿಲ್ಲಿ ಅಡ್ಮಿಟ್ ಮಾಡಿದ್ರು? ಅವ್ರಿಗೆ ಅಭಾಷಣ ಆಗ್ಬೇಕಿತ್ತು ಅಂತ ಅಡ್ಮಿಟ್ ಆಗಿದ್ರು. ನಮ್ಮ ಆಸ್ಪತ್ರೆಯಲ್ಲಿ ಅದೆಲ್ಲ ಮಾಡೋದಿಲ್ಲ. ಆದರೂ ನಮ್ಮ HR ಹೇಳಿದ್ರು ಅಂತ ಇದೊಂದು ಮಾಡಿದ್ದಾರೆ. ಅಮ್ಮ, ಆ ಹುಡುಗಿಗೂ ಸುಶಾಂತ್ ಅವ್ರಿಗೂ ಹ್ಯಾಕ್ ಪರಿಚಯ, ಏನು ಸಂಬಂಧ ಅಂತ ಏನಾದರೂ ಗೊತ್ತಾಗುತ್ತಾ? ಅದೆಲ್ಲ ನಮ್ಗೆ ಹೇಗೆ ಗೊತ್ತಾಗುತ್ತೆ ವೀರಣ್ಣವ್ರೆ? ಈ ಥರ ಕೇಸಲ್ಲಿ ಏನು ಸಂಬಂಧ ಇರುತ್ತೆ ಅಣ್ಣ? ನಾನು ಬೆಳಿಗ್ಗೆ ರೌಂಡ್ಸ್ಗೆ ಹೋದಾಗ ವಾರ್ಡ್ಗೆ ಹೋಗಿದ್ದೆ. ಆ ಸುಶಾಂತ್ ಅನ್ನೋರ್ಗೂ ಗೀತಾ ಅವ್ರಿಗೂ ಜಗಳ ಆಗಿತ್ತಣ್ಣ. ಸುಶಾಂತ್ ಅವರು ಗೀತಾ ಅವ್ರನ್ನ ಕುತ್ತಿಗೆ ಇಸ್ಕಕ್ಕೆ ಹೋಗ್ಬಿಟ್ಟಿದ್ರು. ಅವ್ರು ಹೊರಗಡೆ ಹೋದ್ಮೇಲೆ ಗೀತಾ ಹತ್ರ ನಾನೇ ಕೇಳಿದೆ ಅಣ್ಣ. ಅವ್ರು ಏನು ಹೇಳಿದ್ರು ಗೊತ್ತಾ? ನಾನು ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಂಬಿಸಿ ಮೋಸ ಮಾಡಿಬಿಟ್ರು. ನಾನು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಅಭಾಷಣ ಮಾಡಿಸು ಅಂತ ಫೋರ್ಸ್ ಮಾಡ್ತಿದ್ರು. ಇಷ್ಟು ಕತೆ ಹೇಳಿದ್ರು. ಕೊನೆಗೂ ಅವಳನ್ನ ಹೆದರಿಸಿ ಹೋಗಿದಾರಂತೆ. ಅಣ್ಣ, ಈ ಡೀಟೇಲ್ಸ್ ನಾನು ನಿಂಗೆ ಕೊಟ್ಟಿದ್ದೀನಂತ ಯಾರಿಗೂ ಹೇಳ್ಬಿಡಿ ಅಣ್ಣ. ತಗೊಳ್ಳಿ ವೀರಣ್ಣ, ದಯವಿಟ್ಟು ಕ್ಷಮಿಸ್ಬಿಡಿ. ಈ ವಿಷಯ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಬೇಜಾರು ಮಾಡ್ಕೊಂಬಿಡಿ. ಅಯ್ಯಯ್ಯೋ, ನೀನೇನು ಲೇಟ್ ಮಾಡಿಲ್ಲಮ್ಮ. ಸರಿಯಾದ ಸಮಯಕ್ಕೆ ನನಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳನ್ನು ತಂದುಕೊಟ್ಟಿದ್ಯಾ. ಇದನ್ನು ನಾನೊಂದು ಸಾರಿ ನೋಡ್ತೀನಮ್ಮ. ಅಣ್ಣ, ಇದು ನನ್ನ ವಿಸಿಟಿಂಗ್ ಕಾರ್ಡು. ಏನಾದರೂ ವಿಷಯ ಇದ್ದರೆ ಕಾಲ್ ಮಾಡಿ. ಸರಿಮ್ಮ. ಸುಶಾಂತ್ಗೂ ಆ ಹುಡುಗಿಗೂ ಅಕ್ರಮ ಸಂಬಂಧ ಇದೆ ಅಂತ ಗೊತ್ತಾಗಿ ಅವಳನ್ನ ಕೆಲಸದಿಂದ ತೆಗೆದಿದ್ದು. ನಿಮ್ಮ ತಂಗಿ ಜೊತೆ ಮದುವೆ ನಿಶ್ಚಯ ಆದ್ಮೇಲೆ ಆ ಹುಡುಗಿ ಹೊಟ್ಟೆಲಿರೋ ಮಗು ತೆಗ್ಸು ಅಂತ ಅವನು ಹಠ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಇವನೇ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೂ ಸೇರಿಸಿದ್ದಾನೆ. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ನೀವೇ ಹಾಸ್ಪಿಟಲ್ಗೆ ಹೋಗಿ ನೋಡಿ. ಹಾಗಾದ್ರೆ ಅವಳು ಯಾರೋ ಫೋನ್ ಮಾಡಿ ಹೇಳಿದ್ದು ನಿಜ. ಇಷ್ಟು ದಿನ ನನ್ನ ಕಣ್ಣು ಮುಂದೆ ಸುಶಾಂತ್ ನಡ್ಕೊಂಡಿದ್ದು ಸುಳ್ಳ. ಅವನು ಬದುಕ್ತಾ ಇರೋದು ಸುಳ್ಳಿನ ಬದುಕ. ಮುಖವಾಡ ಹಾಕೊಂಡು ಎಲ್ರಿಗೂ ಏಮಾರಿಸಿ ಬದುಕ್ತಾ ಇದ್ದಾನ. ಇಂಥ ಅವನಿಗೆ ನನ್ನ ತಂಗಿನ ಕೊಡಬೇಕಾ? ಇದಕ್ಕೊಂದಿದ್ದ ಶ್ರೀ ಹಾಡ್ತೀನಿ. ಹಲೋ ಸರ್, ನಮಸ್ಕಾರ. ಹೇಳಿ. ಸಿದ್ಧಾರ್ಥ ಅವರೇ, ನಮಸ್ಕಾರ. ನಾನು ಹೊರಗಡೆ ಇದ್ದೀನಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಮನೆಗೆ ಬರ್ತೀನಿ. ಬರಬಹುದಾ? ಹೌದಾ? ಹಾ, ಬನ್ನಿ ಸರ್. ಬರ್ತೀನಿ. Namaha